ನಾನು ಡಾಕ್ಟರ್ ಕೃಷ್ಣ ಬಂಡಲ್, ಮುಖ್ಯ ವೈದ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿ. ಇವತ್ತಿನ ಒಂದು ಬೃಹತ್ ವೈದ್ಯರ ಮುಷ್ಕರದ ಬಗ್ಗೆ ತಮಗೆಲ್ಲರೂ ಹೇಳಲು ಬಯಸುತ್ತೇನೆ. ಏನಂತಂದರೆ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ದೆಹಲಿಯಿಂದ ಕರೆಕೊಟ್ಟ ಒಂದು ಮುಷ್ಕರ. ಏನಕ್ಕಪ್ಪ ಅಂದರೆ ಕೋಲ್ಕತ್ತಾದ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿಯನ್ನು ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೋರಾಟ ನಡೀತಾ ಇದೆ. ಸೊ ಅವರಿಗೆ ಬೆಂಬಲ ಕೊಡಬೇಕಂತ ಹೇಳಿ ನಾವು ಎಲ್ಲ ಸಂಘಟನೆಗಳು ಅಂದರೆ IMAದವ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವೂ ಸಹ ಭಾಗವಹಿಸಿದೆ. ಸೊ ನಾವು ಕೇಂದ್ರ ಸಂಘದಿಂದ ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಒಂದು ಮುಷ್ಕರದಲ್ಲಿರ್ತೀವಿ. ಆದರೆ ತುರ್ತು ಪರಿಸ್ಥಿತಿ, ತುರ್ತು ರೋಗಿಗಳಿಗೆ ಯಾವುದೇ ತೊಂದರೆಗಳನ್ನು ನಾವು ಮಾಡಿಕೊಟ್ಟಿಲ್ಲ. ಅಲ್ಲಿ ಕ್ಯಾಶುಯಾಲಿಟಿ ಎಲ್ಲ ವೈದ್ಯರು ಇದ್ದಾರೆ. 24 hours ಕ್ಯಾಶುಯಾಲಿಟಿ ಸ್ಟಾರ್ಟ್ ಇರುತ್ತೆ. ಹೆರಿಗೆ ಆಯಿತು, ಸಿಸೇರಿಯನ್ ಸಾಮಾನ್ಯ ಹೆರಿಗೆ ಆಯಿತು, ಸಿಸೇರಿಯನ್ ಹೆರಿಗೆ ಆಯಿತು, ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನು ಮತ್ತು MLC ಕೇಸ್ಗಳನ್ನು, ಮರಣೋತ್ತರ ಪರೀಕ್ಷೆಗಳನ್ನು ನಾವು ಯಾವ ಬಂದ್ ಮಾಡಿಲ್ಲ. ಎಲ್ಲನೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಓನ್ಲಿ ರುಟೀನ್ OPDಗಳನ್ನು ಬಂದಿಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಮುಂದುವರೆಯುತ್ತೆ. ನಾಳೆ ಬೆಳಗ್ಗೆಯಿಂದ ಆ್ಯಸ್ ಇಟ್ ಈಸ್ ನಮ್ಮ OPD ರನ್ ಆಗುತ್ತೆ. ನಮ್ಮ ಒಂದು ಒತ್ತಾಯ ಇದೆ ಅಂತಂದರೆ, ನಮ್ಮ ವೈದ್ಯಕೀಯ ವಿದ್ಯಾರ್ಥಿ ಅಂತಲ್ಲ, ಯಾವುದೇ ವಿದ್ಯಾರ್ಥಿಗೂ ಸಹ ನಮ್ಮ ದೇಶದಲ್ಲಿ ಇದೊಂದು ಕರಾಳ ದಿನ. ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ಕೆಲಸ ಮಾಡುವಂಥ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಅದಾಗಿಲ್ಲ ಅನ್ನೋದು ನಮ್ಮ ವೈದ್ಯರ ಕಳಕಳಿಯ ವಿನಂತಿ. ಏನಂತಂದರೆ, ಹಾಸ್ಪಿಟಲ್ಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ, ನರ್ಸ್ಗಳು ಕೆಲಸ ಮಾಡ್ತಿರ್ತಾರೆ, ಆಯಾಗಳು ಕೆಲಸ ಮಾಡ್ತಿರ್ತಾರೆ. ಇದೇನಾಗುತ್ತೆ, ಒಂದು ದೇವಾಲಯ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ತೀವಿ. ಇಂಥದ್ರಲ್ಲೇ ನಮಗೆ ಸೆಕ್ಯೂರಿಟಿ ಇಲ್ಲ ಅಂತಂದರೆ ತುಂಬ ಕಷ್ಟ ಕೆಲಸ ಮಾಡೋದು. ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ, ಒಂದು ಸ್ಪಷ್ಟವಾದ ಕಾನೂನು. ಇದರಲ್ಲಿ ಏನಾಗಬೇಕಂದ್ರೆ, ಯಾವುದೇ ವೈದ್ಯಕೀಯ ಸಿಬ್ಬಂದಿಗೆ, ವೈದ್ಯರಂತೆ ಅಲ್ಲ, ವೈದ್ಯಕೀಯ ಸಿಬ್ಬಂದಿಗೆ, ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಏನೇ ಆದರೂ ಸಹ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಕೇಂದ್ರ ಸರ್ಕಾರನೂ ಮಾಡ್ತಾನೆ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಒಂದು ದಿವಸ ಇದೊಂದು ಉಗ್ರವಾದ ಹೋರಾಟವನ್ನು ಮಾಡಿ ಮುಂದಿನ ಹೆಜ್ಜೆ IMAಯಿಂದ ಏನು ಬರ್ತದೆ ಕಾದು ನೋಡೋಣ ಅಂತ ಹೇಳಿ ಇಷ್ಟು 2 ಮಾತನ್ನು ಮುಗಿಸ್ತಾರೆ.